ಜೈ ಶ್ರೀರಾಮ್ ರಾಧೆ ರಾಧೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೆಂಗಿದ್ರಿ, ಚಲೋ ಇದ್ದೀರಿ ಅಂತ ಅನ್ಕೋತೀನಿ ರೀ ಫ್ರೆಂಡ್ಸ. ನಾವು ಚಲೋ ಇದ್ದೀವಿ ನೋಡಿರಿ. ಬರ್ರಿ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಮಂತ್ರಿ. ಎಲ್ಲಿ ಸ್ಕಿಪ್ ಮಾಡದೆ ವೀಡಿಯೋ ನೋಡಿರಿ ಫ್ರೆಂಡ್ಸ. ಲೈಕ್ ಮಾಡಿರಿ, ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹಿಂಗೆ ನಮ್ಗೆ ಮಕ್ಕಳು ಇಂಪಾರ್ಟೆಂಟ್ ರೀ. ಆಲ್ರೆಡಿ ನಿನ್ನೆ ಒಂದು ವೀಡಿಯೋ ಹಾಕಿದ್ದೀವಿ ರೀ ನಾವು. ಅದು ಯಾವ್ದು ವೀಡಿಯೋ ಅಂತಂದ್ರೆ ದುಡ್ಡಿನಗೋಸ್ಕರ ಜಗಳನೂ ಹಂಗೆ ರೀ. ಬಟ್ ಹಂಗೆ ಇದ್ರದ್ದು ಏನಂತಾರೆ ರೀ, ಗಾಡಿ ಸಂಬಂಧ ರೊಕ್ಕಿಂದ ಅದು ಓಡಾಡತ್ತಲ್ಲ ರೀ ಫ್ರೆಂಡ್ಸ್. ಆಲ್ರೆಡಿ 1 ಲಾಕ್ ಆಗ್ಯಾವ್ರಿ, 1 ಲಕ್ಷ ಆಗ್ಯದ್ರಿ. ಮತ್ತು ಅವ್ರು ರೊಕ್ಕ ತೊಗೊಂಡು ಇನ್ನೊಂದು ನಿನ್ನೆ ಒಂದು ಸಂಬಂಧಿಕರ ಕಲಾಗ ಸ್ವಲ್ಪ ಕ್ಯಾನ್ಸಲ್ ಐತಲ್ಲ ರೀ, ಗಾಡಿ ಮನೆ ಬರೋದು ಕ್ಯಾನ್ಸಲ್ ಐತೆ ರೀ ಫ್ರೆಂಡ್ಸ್. ಏನು ತಿಳಿ ಕೆಡ್ಸ್ಕೋದಿಲ್ಲ. ಅವ್ರು ಅವ್ರು ಆ ರೀತಿ ಮಾಡ್ತಂದ್ರೆ ದೇವ್ರು ನಮ್ಗೆ ಯಾವಾಗ ಕೈ ಬಿಡಲ್ರಿ. ಅವ್ರಿಗೆ ನಂಬಿಲ್ರಿ, ನಾವು ದೇವ್ರಿಗೆ ನಂಬಿದ್ದೀವಿ. ನಮ್ಮ ಕೆಲ್ಸಕ್ಕೆ ನಮ್ಮ ಒಳ್ಳೆ ಗುಣಕ್ಕೆ ರೀ ಎಲ್ಲ ದೇವ್ರು ಒಳ್ಳೇದು ಮಾಡ್ತಾನೆ ರೀ ಫ್ರೆಂಡ್ಸ. ಆ ಕೆಲಸದೊಳಗೆ ನಾವು ದೇವ್ರು ಇರ್ತಾನೆ ರೀ. ಅದೇ ನಮಗೆಲ್ಲ ರೀ ಫ್ರೆಂಡ್ಸ. ಹಾಗೆ ನಮ್ಮ ಒಳ್ಳೆ ಮನ್ಸಿಗೆ ಯಾವಾಗ ಕೆಟ್ಟದಾಗಂಗಿಲ್ಲ ರೀ. ರೊಕ್ಕ ಅಡ್ಜಸ್ಟ್ ಆಗ್ಯಾವ್ರಿ, ಇನ್ನೊಂದು ಸ್ವಲ್ಪ ಆಗಬೇಕು. ರೊಕ್ಕ ತೊಗೊಂಡು ಊರಿಗೆ ಹೊಂಟಾರ ರೀ ಫ್ರೆಂಡ್ಸ್, ಗುಲ್ಬರ್ಗಕ್ಕೆ ಹೊಂಟಾರ. ಇವನು ವೀರೇಶ್ ಇಬ್ಬರು ಹೋಗ್ತಾರೆ ಹೊರಗೆ ಏನರವ, ಇಬ್ಬರು ಹೋಗ್ತಾರೆ ರೀ ಫ್ರೆಂಡ್ಸ. ಹೋಗಿ ಗಾಡಿ ತೊಗೊಂಡು ಬರ್ತಾರೆ ರೀ. ಅದಕ್ಕೆ ಸಡನ್ನಾಗಿ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದು. ರೊಕ್ಕ ತೋರಿಸ್ತೀನಿ ರೀ ನಿಮ್ಗೆ ತೋರಿಸ್ಲಾದ ಯಾರಿಗೆ ತೋರಿಸ್ಬೇಕು ರೀ ಫ್ರೆಂಡ್ಸ. ಯಾರಿಗೆ ತೋರಿಸ ನಿಮಗೆ ರೀ. ನೀವೇ ನಮಗೆ ಎಲ್ಲ ರೀ ಫ್ರೆಂಡ್ಸ. ಸೊ ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಹೇಳ್ರಿ. ನಿಮ್ಮ ಜೊತೆ ಇದು ಮಾಡೋದು ಏನಾರ ರೀ ಫ್ರೆಂಡ್ಸ, ತೋರಿಸ್ಲಾರ್ದಂಗೆ. ರೊಕ್ಕ ನೋಡ್ರಿ 1 ಲಕ್ಷವ ರೀ. ಇನ್ನೂ ಎಣ್ಸಕತ್ತೀರಲ್ರಿ ದಮ್ರಿ. ಇದು ಈಗ ಚಂದ ಕಾಣತ್ತೆ ನೋಡ್ರಿ. 1 ಲಕ್ಷವ ನೋಡ್ರಿ ಫ್ರೆಂಡ್ಸ. ಮ್ಯಾಕ್ ಇಡ್ರಿ. ಇವದೊಂದು ಲಕ್ಷ, ಫೋನ್ಪೇದಾಗ 40 ಏನು ರೀ? ಫೋನ್ಪೇದಾಗ 50 ರೀ. ಇದೊಂದು ಲಕ್ಷ ರೀ. ಎಲ್ಲ ತೊಗೊಂಡು ಚಿನ್ಕೆ ಹೊಂಟಾರಿ ಫ್ರೆಂಡ್ಸ್ ತರ್ಲಕ್ಕ. ಗಾಡಿ ತೊಗೊಂಬರ್ಲಕ್ಕೆ ಹೋಗ್ತಾರೆ. ಕ್ರೂಜರ ಬಕ್ಕಳದಿಂದ ಅದ ರೀ. ಇವಾಗ ಹೋಗ್ತಾರೆ, ಏನೇನಾಗುತ್ತೆ ಅನಿಸು ಮುಂತವ್ರಿಗೆ. ಇನ್ನೊಂದು ಏನು ಇಂಪಾರ್ಟೆಂಟ್ ಅಂದ್ರೆ ಭಾಳ ದೊಡ್ಡದು ರೀ ಆ ಗಾಡಿ ಸಂಬಂಧ ರೀ. ಫಸ್ಟ್ ಟೈಮ್ ಲೈಫ್ ಒಳಗೆ ನನ್ನ ತಾಳಿ ಇರೋದು 2 ತಾಳಿ ಇದ್ದು ರೀ ಫ್ರೆಂಡ್ಸ. ಆ 2 ತಾಳಿ ಮಣ್ಣು ತೊಳಿದಿರೋದು. ಅದನ್ನು 2 ತಾಳಿ ಫ್ರೆಂಡ್ಸ. ನಾವು ಒಂದು ಒತ್ತಿ ಇಟ್ರೆ ಭಾಳ ಸಲ ಒತ್ತಿ ಇಟ್ಟೀನಿ ರೀ. ನಾ ಏನ್ರಿ ಪ್ರಾಬ್ಲಮ್ ಬತ್ತು ಮಾಡ್ತಂದ್ರೆ ಒತ್ತಿ. ಅದಕ್ಕೆ ಹೇಳದ್ರಿ, ಹೆಣ್ಮಕ್ಳಿಗೆ ಮನೆ ಬಂಗಾರ ಯಾಕೆ ಕೇಳ್ತಾರೆ, ಎಣಿಸಿರ್ತಾರೆ. ಬಂಗಾರ ಯಾಕೆ ಕೇಳ್ತಾರಂದ್ರೆ, ಗಂಡಸು ಮಕ್ಳಿಗೆ ಮನ್ಯಾಗ ಗಂಡದರಿಗೆ ಮನ್ಯಾಗ ಮಕ್ಳಿಗೆ ಎದಕ್ಕಾರ ಪ್ರಾಬ್ಲಮ್ ಬತ್ತಂದ್ರೆ ಅದ್ರದಿಂದ ಮಕ್ಕಳು ಯೂಸ್ ಆಗ್ತದೆ ರೀ ಫ್ರೆಂಡ್ಸ್. ಯಾವುದಿಲ್ಲ ಕಮೆಂಟ್ ಹಾಕಿರಿ. ಬಂಗಾರ ಇಸ್ಕೊಡ್ರಿ, ಬಂಗಾರ ಸಿಕ್ಕ್ರಿ, ಅದಕ್ಕೆ ಬೇಕು ಬಂಗಾರ ಅಂತ ಕೇಳ್ತಾರೆ. ಅದು ಬಂಗಾರ ಒತ್ತಿ ಇಟ್ಟು ನಮ್ಗೆ ರೊಕ್ಕ ಹೆಲ್ಪ್ ಆಗ್ತದಂದ್ರೆ ನಂಬಲ್ಲಿ ಬಂಗಾರ ಇತ್ತ ತಿಳ್ಕೊರಿ ಫ್ರೆಂಡ್ಸ. ಬೇರೆಯವ್ರ ಹತ್ರ ಕೈ ಚಚ್ಚೋದು ಹತ್ತಲ್ಲ ಒಟ್ಟ. ಬೇರೆಯವ್ರ ಹತ್ರ ಅಂದ್ರೆ ನಮಗೆ ಅದಕ್ಕೆ ರೊಕ್ಕ ಕೊಡ್ರಿ, ಇದು ಕೊಡ್ರಿ ಅಂತ ಕೈ ಚಚ್ಚೋದು ಹತ್ತಲ್ಲ ರೀ. ನಂಬಲ್ಲಿ ಬಂಗಾರ ಇತ್ತಲ್ಲ ರೀ, ಒತ್ತಿ ಇಡ್ತಾರೆ ಹೋದ್ರೆ. ಹಾಗಾಗಿ ನನ್ನ ಜೀವನದಾಗ ಫಸ್ಟ್ ಟೈಮ್ ರೀ ಜೋಗ್ಯಾರ ತಾಳಿ ಹಾಕ್ಕೊಂಡಿದ್ರಿ ಫ್ರೆಂಡ್ಸ್. ಜೋಗ್ಯಾರ ತಾಳಿ ಹಾಕ್ಕೊಂಡಿದ್ದು ಫಸ್ಟ್ ಟೈಮ. ಈಗ ಇದನ್ನೂ ಇಲ್ದಿರ ಹುಚ್ಚದ ನೋಡಿ, ಸದ್ಯಕ್ಕೆ ಇದು ಹುಚ್ಚದ್ರಿ. ಈಗ ಜೋಗ್ಯಾರ್ದು ಹಾಕ್ಕೊಂಡೇನಿ ರೀ. ನಮ್ಗೆ ಜೋಗ್ಯಾರ ತಟ್ಟಲ್ಲಿ ನೋಡ್ಕೊಳ್ಳ ಹಾಕೊಳಕ್ಕೆ ಇಷ್ಟು ದಿನದಾಗ ಫಸ್ಟ್ ಟೈಮ್ ಹಾಕ್ಕೊಂಡೇನಿ ರೀ. ನಾ 2 ತಾಳಿ ಇದ್ದು, 1 ತಾಳಿ ಒತ್ತಿ ಇಟ್ಟರೆ 1 ತಾಳಿ ಕೊಳ್ಳ ಹಾಕ್ಕೊಂಡು ತಿರುಗಾಡ್ತಿದ್ರಿ. ದೊಡ್ಡದು ಇಟ್ಟರೆ ಸಣ್ಣದು ಹಾಕ್ಕೊಂಡು ತಿರುಗಾಡ್ತಿದ್ದ, ಸಣ್ಣದು ಇಟ್ಟರೆ ದೊಡ್ಡದು ಹಾಕ್ಕೊಂಡು ತಿರುಗಾಡ್ತಿದ್ರಿ ಫ್ರೆಂಡ್ಸ. ಈ ಸಲ ಪ್ರಾಬ್ಲಮ್ ಅದು ಗಾಡಿ ಸಂಬಂಧ 2 ತಾಳಿ ಒತ್ತಿ ಇಟ್ಟು ಬಂದಿದೆ ರೀ. ಭಾಳ ಇದು ಪ್ರತಿಯೊಂದು ಹೆಣ್ಮಕ್ಳು ಮಾಡ್ತಾರೆ. ಬಟ್ ನಾನು ಹಾಕ್ಕೊಂಡು ಫಸ್ಟ್ ಟೈಮ್ ಅಂದ್ರೆ 14-15 ವರ್ಷ ಆಯ್ತು ರೀ ನಾನು ಮದುವೆ ಆಗಿ. ಜೋಗ್ಯಾರ ತಾಳಿ ಒಟ್ಟು ಹಾಕ್ಕೊಂಡಿಲ್ಲ ರೀ. ಅದು ಹಾಕ್ಕೊಳ್ಳಲ್ಲ ನಾನು. ಬಟ್ ಟೈಮ್ ಹಂಗೆ ಬಂದದ್ರಿ, ಪರಿಸ್ಥಿತಿನೇ ಹಂಗೆ ಬಂದು ಏನೂ ಮಾಡೋಕ್ಕಾಗಲ್ಲ ರೀ. ಎಲ್ಲ ಟೈಮ್ನು ತೊಗೋಬೇಕಾಗ್ತದೆ. ಅದನ್ನು ತೊಗೋಬೇಕು, ಇದನ್ನು ತೊಗೋಬೇಕು ರೀ. ಹಂಗಂತೇಳಕ್ಕೆ ಜರ ಅಡ್ಚಕ್ಕೆ ಬಕ್ಕು ಅಡ್ಚಿಂಬಾರ್ನ 50 ಸಾವಿರ ಕೊಯ್ದು ಒತ್ತಿ ಇಟ್ಟೀನಿ ರೀ. ಅದು 10 ಸಾವಿರಕ್ಕೆ ಇಟ್ಟೀನಿ. ಇದು 50 ಒಟ್ಟು 60 ಸಾವಿರಕ್ಕೆ ಇಟ್ಟೀನಿ ರೀ. ಇದ್ರೂ ಹುಚ್ಚ ಹೋಗ್ಯದ ನೋಡಿರಿ ಫ್ರೆಂಡ್ಸ್. ಹಾಕೋತೀನಿ ರೀ. ಈಗ ನಮಗೆ ತಾಳ್ಕಿನೂ ಬರಲ್ಲ ರೀ ಜೋಗ್ಯಾರ್ದೀಗ. ಹೆಂಗೆ ಹುಚ್ಚದ ನೋಡಿರಿ. ಜೋಗ್ಯಾರ ತಾಳಿದ 50 ರೂಪಾಯಿ ಕೊಟ್ಟು ಇದು ಜೋಗ್ಯಾರ ತಾಳಿ ಹಾಕ್ಕೊಂಡು ಮತ್ತು ಅದು ಬಂಗಾರ ಒತ್ತಿ ಇಟ್ಟು ಬಟ್ ಚಿನ್ಕೆ ರೊಕ್ಕ ಕೊಟ್ಟೀನಿ ರೀ. 50-60 ಸಾವಿರ ರೂಪಾಯಿಂದ ನಾನು ಕಡ್ದು ಕೊಟ್ಟೀನಿ ರೀ. ಒತ್ತಿ ಇಟ್ಟು ಬಂದು ಉಳ್ಕಿದೆಲ್ಲ ಆ ಕಡೆ ಹಂಗೆ ಹಿಂಗೆ ಲೋನ್ ಮಾಡಿ ತೊಗೊಂಡು ಬಂದಾರಿ ಫ್ರೆಂಡ್ಸ್ ಅವರು. ಫೋನ್ ಹೊಂಟದಲ್ರಿ ತೊಗೊಂಬಂದ್ರಿ. ಹೆಣ್ಮಕ್ಳಿಗೆ ತಾಳಿ ಅನ್ನೋದು ಮಕ್ಕಳು ಇಂಪಾರ್ಟೆಂಟ್. ಆಕಿ ಜಸ್ಟ್ ಬಂದಾಳ್ರಿ ಇವಾಗ ಸಾಲಿದಿಂದ ನೋಡುತ್ತಾಳೆ. ಮಕ್ಕಳು ಇಂಪಾರ್ಟೆಂಟ್. ಅದಕ್ಕಿಂತ ನಮ್ಗೆ ನಮ್ಮ ಯಜಮಾನ್ರಿಗೆ ಕಷ್ಟ ಬರಬಾರ್ದ್ರಿ. ಹಂಗಾಗಿ ಭಾಳ ಇದಾಗ್ಯದ. ತಾಳಿ ಒತ್ತಿಟ್ಟು ಬಂದಿದ್ದನ್ನ ಬಂಗಾರದು ಒಟ್ಟು ಅದು ಸಣ್ಣದಿತ್ತಂದ್ರೆ ಏನೂ ಅನಿಸ್ತಿದ್ದಿಲ್ಲ ರೀ. 1 ಇಟ್ಟು ಬಂದು 1 ಹಾಕೊಳಕ್ಕೆ ಏನೂ ಅನಿಸ್ತದೆ. ಬಟ್ 2 ಇಟ್ಟು ಬಂದೀನಿ ರೀ. ಎಷ್ಟೋ ಹೆಣ್ಮಕ್ಳು ಹಾಕೋತಾರೆ ಫ್ರೆಂಡ್ಸ್, ಇಲ್ಲನಲ್ಲ. ಭಾಳ ಜನ ಹೆಣ್ಮಕ್ಳದು ಎಲ್ಲ ಹೆಣ್ಮಕ್ಳ ಲೈಫ್ ಹಂಗೆ ಇರ್ತದೆ ರೀ. ಕಷ್ಟನೂ ಇರ್ತದೆ, ಸುಖನೂ ಇರ್ತದೆ. ಬಟ್ हाँ सुबह हाँ नहीं 2 बजे तक निकलता हूँ. ट्रेन है तो कौन सा ट्रेन हो? 3:10 को है. देखो 3:10 को ट्रेन. 5:30 बजता लगता है वो ट्रेन को. हाँ
नहीं वो आज आता हो कल का एक दिन है आज तो हमारा अयप्पा स्वामी का ये है आज तो पूजा करेंगे हाँ आता मैं 5:30-6 बजे तक आता गंज में आते डायरेक्ट नहीं उसके अंदर ही जाता मैं उसके अंदर ही जाता 5:30 बजे तक आता देखो हाँ चलता रखो सर ಗಾಡಿಯವ್ರು ಫೋನ್ ಹಚ್ಚಾರಿ ಯಾವಾಗ ಬರ್ತೀರಿ ಯಾವಾಗ ಹೋಯ್ತೀರಿ ರೊಕ್ಕ ಕೊಟ್ಟು ಅಂತೇಳಿ ಅವ್ರಿಗೆ ಮಾತಾಡತ್ತಾರೆ ಓದ್ತಾರೆ ಇವಾಗ ರೀ ಇದು ಎಷ್ಟೋ ಹೆಣ್ಮಕ್ಳದ ಮತ್ತೆ ಹೆಸ್ರಿ ಫೋನ್ ಮ್ಯಾಗ ಫೋನ್ ಬರಕತ್ತಾರೆ ರೊಕ್ಕ ಎಣಿಸ್ಕೊತಾರೆ ಅವರು ಫ್ರೆಂಡ್ಸ್ ಎಷ್ಟೋ ಹೆಣ್ಮಕ್ಳ ಈ ಥರ ಯಾರ್ಯಾರೆಲ್ಲ ತಾಳಿ ಒತ್ತಿ ಇಟ್ಟು ಕಮೆಂಟ್ ಹಾಕ್ರಿ ಪ್ರತಿಯೊಬ್ಬರು ಇಡ್ತಾರೆ ನಾ ಭಾಳ ಮಂದಿ ನೋಡೀನಿ ರೀ ತಾಳಿ ಒತ್ತಿ ಇಟ್ಟು ಎಷ್ಟೋ ಜನ ಜೋಗ್ಯ ತಾಳಿ ಹಾಕ್ಕೊಂಡಿರ್ತಾರೆ ಭಾಳ ಜನ ನಾನು ಹಾಕೊಂಡ್ರು ಭಾಳ ಜನ ಅದ ರೀ ನಂಗೆ ಬಟ್ ಫಸ್ಟ್ ಟೈಮ್ ಹಾಕೊಳತ್ತಿದ್ರಿ ಜೋಗ್ಯ ತಾಳಿ ಹಾಕೊಳತ್ತಿದ್ರಿ ಟೈಮ್ ಆ ರೀತಿ ಬಂದದ್ರಿ ಈ ಕಡೆ ಒಂದು ಏನೋ ಒಂದು ತೊಗೋಬೇಕಾದ್ರೆ ಇನ್ನೊಂದು ಕಳ್ಕೊಬೇಕಾಗ್ತದೆ ಬಟ್ ಕಳ್ಕೊಂಡಿಲ್ಲ ಒತ್ತಿ ಇಟ್ಟಿದ್ದೀರಿ ಫ್ರೆಂಡ್ಸ್ ಅದ್ರ ಸಂಬಂಧ ನಮ್ಮದು ಗಾಡಿ ನಮ್ಮ ಮನೆ ಮಹಾಲಕ್ಷ್ಮಿ ಸಂಬಂಧ ಇದನ್ನು ಕೊಳ್ಳೊಂದು ತಾಳಿ ನಮ್ಮ ಯಜಮಾನ್ರಿ ಬೇರೆ ಬಂಗಾರ ದುಕಾನ್ದಾಗ ಬೇರೆ ಕುಂದ್ರಸಂಗೆ ಆಗ್ಯದ್ರಿ ತಾಳಿ ಜಾಸ್ತಿ ಒತ್ತಿ ಇಡಬಾರ್ದಿರೋದು ಯಾಕಂದ್ರೆ ತಾಳಿ ಒತ್ತಿ ಇಟ್ರಿ ಗಂಡ ಕೈಕಾಲು ಕಟ್ಟಿ ಮೂಲೆ ಕುಂದ್ರಿಸ್ದಂಗೆ ಅಂತಿರೋದು ನಮ್ಮ ಮಮ್ಮಿ ಹೇಳ್ತಿಳ್ರಿ ಗಂಡಂಗೆ ಕೈಕಾಲು ಕಟ್ಟಿ ಮೂಲೆ ಕುಂದ್ರಿಸ್ದಂಗೆ ಅಂತ ತಾಳಿ ಯಾವಾಗ ಒತ್ತಿ ಇಡಬಾರ್ದತ್ತ ಇಡಬಾರ್ದ್ರಿ ಬಟ್ ಹಂಗೆ ಪರಿಸ್ಥಿತಿ ಬಂದಾಗ ಇಡಬೇಕಾಗ್ತದ್ರಿ ಫ್ರೆಂಡ್ಸ ಇದ್ರಿ ಏನೋ ಒಂದು ಸಲ ನಾ ಎರಡೂ ಇಟ್ಟು ಬಂದೀನಿ ರೀ ಸಲ ಮಕ್ಕಳು ಬೇಜಾರು ಆಗ್ಲತ್ತದ್ರೆ ಹಾಗೆ ಗಾಡಿ ಸಂಬಂಧ ಖುಷಿ ಆಗ್ಲತ್ತದ ಮತ್ತು ಬೇಜಾರು ಆಗ್ತದ ಎರಡೂ ತೊಗೋಬೇಕ್ರಿ ಸುಖನೂ ತೊಗೋಬೇಕು ದುಃಖನೂ ತೊಗೋಬೇಕ್ರಿ ಬಿಡ್ಸ್ಕೊಂಬರ್ತಾರೆ ರೀ ಜರ ನಮ್ಮ ಗಾಡಿ ಬಂತು ಅಂದ್ಬೇಕು ಒಂದಿಷ್ಟು ಬಾಡಿಗೆ ಹೊಡೆದು ಬಂದು ಬಿಡ್ಸ್ಕೊಂಬರ್ತಾರೆ ಫ್ರೆಂಡ್ಸ್ ಒಂದು ಗಾಡಿ ತೊಗೊಂಬರ್ಬೇಕಂದ್ರೆ ಸುಮ್ಮಲ್ರಿ ಅವ್ರು ಅಂತಾರೆ ಯಾವ ನಮ್ಗೆ ಗಾಡಿ ಮನೆ ಮುಂದೆ ಬಂದಿದ್ರಬೇಕಂದ್ರೆ ಒಂದು ದೊಡ್ಡ ಆನೆ ಬಂದಂಗೆ ಆತ್ರಿ ಆನೆ ತಂದು ನಿಂದ್ರಿಸ್ದಂಗೆ ಅಂತ ಮನೆಗೆ ಸೊ ಹಾಗಾಗಿ ಅದೊಂದು ಮನೆ ಮಹಾಲಕ್ಷ್ಮಿ ಒಂದು ಆನೆ ಬಂದಂಗೆ ರೀ ಅದು ತರಬೇಕಾದ್ರೆ ಎಲ್ಲ ಕಷ್ಟ ಇಟ್ಟು ಪಡ್ಬೇಕಾಗ್ತದೆ ರೀ ಇದು ಭಾಳ ಹೇಳ್ಕೊಬೇಕಂತ ಭಾಳ ಐತ್ರಿ ಒತ್ತಿ ಇಟ್ಟು ಬಂದು 8 ದಿನ ಆಯ್ತು ಇವತ್ತಿಗೆ 2 ದಿನ ಆಯಿತು ತಾಳಿ ಒತ್ತಿ ಇಟ್ಟು ಬಂದು ಬಂಗಾರದ ಒತ್ತಿ ಇಟ್ಟು ಬಂದು 8 ದಿನ ಆಯಿತು ಇದು ಜೋಗ್ಯರ್ದದ ರೀ ಕತ್ತಿರೋದ್ರಾಗ ರೊಕ್ಕ ಒಟ್ಟಿಗೆ ಎಣಿಸಿದ್ರಿ 1 ಲಕ್ಷ ಇದ್ರಾಗ 1 ಲಕ್ಷ ನೋಡ್ರಿ ಫ್ರೆಂಡ್ಸ ತೊಗೊಂಡು ಹೊಂಟಾರ ಇನ್ನು ಆಗ್ಬೇಕ್ರೆಲ್ಲ ಭಾಳ ಕಷ್ಟವಾಗಿ ಹೊಂಟವ್ರ ಗಾಡಿ ತರಬೇಕಾದ್ರೆ ಎದ್ರಾಗ ಬ್ಯಾಗ್ನೇ ಹೋಯ್ತೀರಿ ಎಲ್ಲರೂ ಬೇರೆ ನೋಡಿದವ್ರು ಯಾರು ಬೇರೆ ಏನಿಲ್ಲ ರಿಲೇಷನ್ದಾಗೆ ತಿಳ್ಕೊತಾರೆ ಇವ್ರದ್ದೇನು ಹಂಗದ ಹಿಂಗದ ಅಂತೇಳಿ ಯಾರು ಏನಂದ್ರೆ ತಿಳಿ ಕೆಡ್ಸ್ಕೊಳಲ್ರಿ ನಮ್ಮ ಜನ ಏನತ್ತು ನಮ್ಗೆ ಗೊತ್ತು ನಮ್ಮ ಲೈಫ್ ಏನತ್ತು ನಮ್ಗೆ ಗೊತ್ತು ನಮ್ಮ ಕಷ್ಟ ಏನತ್ತು ನಮ್ಗೆ ಗೊತ್ತು ನಾವು ಹೆಂಗೆ ಇರ್ತೀವಿ ಅಂತ ನಮ್ಗೆ ಗೊತ್ತು ರೀ ಅವ್ರಿಗೇನು ಗೊತ್ತಿರಲ್ರಿ ನಾನಾ ಥರ ಮಾತಾಡ್ತಾರೆ ತಿಳಿ ಕೆಡ್ಸ್ಕೊಳಕ್ಕೆ ಹೋಗಲ್ಲ ಬಟ್ ಭಾಳ ಜನ ಕಮೆಂಟ್ ಹಾಕ್ತಾರೆ ಹಂಗೆ ಯಾರು ಏನಕ್ಕೆ ಅಂದಲಕ್ಕ ತಿಳಿ ಕೆಡ್ಸ್ಕೊಬೇಡ್ರಿ ಅಂತ ಹೇಳಿಕೆ ತಿಳಿ ಕೆಡ್ಸ್ಕೊಳಕ್ಕೆ ಹೋಗಲ್ರಿ ಹಂಗೆ ಅವ್ರು ಅಂತಾರೆ ಅವ್ರ ಮನೆಯಾಗ ಇರ್ತಾರೆ ನಮ್ಗೇನು ಕೊಡಲ್ರಿ ಅವ್ರೊಂದು ಮಾಡಿ ಅವ್ರ ತಲೆ ಹಾಕೊಳಕ್ಕೆ ಅವ್ರ ಮನೆ ಅಂತ ತಿನ್ನಲ್ಲ ಏನಿಲ್ಲ ನಮ್ಗೇನು ಅವ್ರು ಕೊಡ್ಲಿಕ್ಕೆ ಹೋಗಲ್ರಿ ಅದೆಲ್ಲ ತಿಳಿ ಕೆಡ್ಸ್ಕೊಂಡು ಹಾಗೆ ಅಂತಾರೆ ತಾಳಿ ಒತ್ತಿ ಇಟ್ಟು 2 ದಿನ ಐತ್ರಿ ಫ್ರೆಂಡ್ಸ ಎಂದು ಬಿಡ್ಸ್ಕೊಂಬರ್ತಾರೆ ಗೊತ್ತಿಲ್ಲ ಕೇಳಕ್ಕೆ ಹೋಗಲ್ಲ ಎಂದು ಬಿಡ್ಸ್ಕೊಂಬರ್ತೀರಂತ ಮೊದಲು ಗಾಡಿ ಬಂದು ನಿಂದಿರ್ಬೇಕ್ರಿ ನಮ್ಮ ಮನೆ ಮುಂದೆ ನಿಂತ ಮ್ಯಾಗ ಮುಂದಿರಿ ಫ್ರೆಂಡ್ಸ ಎಲ್ಲ ಬಿಡ್ಸ್ಕೊಂಬರ್ತಾರೆ ಭಾಳ ಅದಾರ ಅದ್ರ ನೋಡೋಕೆ ಹೋದಾಗ ಈ ಥರ ಯಾರು ಈ ಥರ ಒತ್ತಿ ಇಟ್ಟು ಬಂದಿರಿ ಕಮೆಂಟ್ ಹಾಕ್ರಿ ಎಲ್ಲರೂ ಇಟ್ಟು ಬಂದಿರ್ತಾರೆ ಇಟ್ಟಿದ್ದು ಭಾಳ ಜೋಗ್ಯಾರ ತಾಳಿ ಹಾಕೊಳ್ಳಗತ್ತಿಂದೆ ಅದೇ ಮಕ್ಕಳು ಇದು ಆಗ್ಲತ್ತೀರಿ ಆದರೂ ಏನು ಮಾಡೋಕ್ಕಾಗಲ್ಲ ನಮ್ಮ ಯಜಮಾನ್ರಿಗೋಸ್ಕರ ನಮಗೋಸ್ಕರ ಇಟ್ಟು ಬಂದಿದ್ರೆ ಮಕ್ಕಳು ಬೇಜಾರಾಗತ್ತಿಲ್ಲ ಅವ್ರಿಗೆ ಗಾಡಿ ಮನೆ ಬಂದು ನಿಂದ್ರತನ ಅವ್ರು ಟೆನ್ಷನ್ ತಪ್ಪಿದಲ್ಲ ಅವರಿಗೆ ಕಂಡಾಬಿಟ್ಟಿ ಅದ ರೀ ಈಗ ರೊಕ್ಕಗೆ ತೊಗೊಂಡು ಟ್ರೈನಿಗೆ ಹೋಗ್ತಾರೆ ಫ್ರೆಂಡ್ಸ ತೊಗೊಂಡ್ರೊಕ್ಕ ಏನೇನಾಗುತ್ತೆ ಅನ್ನಿಲ್ಲತ್ತೇಳಿ ಎಲ್ಲ ಮುಂದೆ ಏನಾಗುತ್ತೆ ತೋರಿಸ್ತದೆ ನಿಮ್ಗೆ ಶೇರ್ ಮಾಡ್ಕೋತಾರೆ ನಿಮ್ಗೆ ಇದೇ ರೀತಿ ನೋಡಿ ಸಪೋರ್ಟ್ ಮಾಡಿರಿ ಅಕ್ಕಂತ ನೀವಂತೂ ನೋಡಿರಿ ಇನ್ನೊಂದು ಸವ ಹೋಗ್ತಾರೆ ಈಗ ಅವರು ಹಾಕೋತೀನಿ ರೀ ಇದನ್ನು ಕಡ್ದಾಗ ನಮ್ಗೆ ಇದು ಆಗಲ್ಲಾಗ ಅದ್ರ ಸೂಟ್ ಆಗಲ್ಲಾಗ ಜೋಗಿರ್ತಾಳೆ ಏನು ಯಾವ ರೀತಿ ಆಗ್ಯದ ನೋಡೋದು ಸೂಟ್ ಆಗಲ್ಲಾಗ್ಯದ ನಮ್ಗೆ ಜೋಗಿರ್ತಾಳೆ ಹಾಕೊಂಡಿಲ್ರಿ ಒಮ್ಮನೂರಾಗ ಎಂಥವು ತೊಗೋತಾರತ್ನೂ ಗೊತ್ತಿಲ್ಲ ನಮ್ಗೆ ಹಾಕೊಂಡ್ರೆ ನಂದು ಏನು ಗೊತ್ತಿರಿ ಫ್ರೆಂಡ್ಸ ಮದುವೆ ಆದ ಬಳಿಕ ತಾಳಿ ಕಟ್ಟಿದ್ರು ನೋಡ್ರಿ ಅದೇ ತಾಳಿನೇ ಎಷ್ಟು 10 ವರ್ಷ ಮೇಲೆ ಕೊಟ್ಟರಿ ನೀವು 10 ವರ್ಷದ ಮ್ಯಾಗ 10 ವರ್ಷದ ತನಕ ನಾನು ತಾಳಿ ಇತ್ತು ನೋಡ್ರಿ ಫ್ರೆಂಡ್ಸ ಅದೆಲ್ಲ ಹಿಂಗೆ ನೆಗ್ಗಿಗಿತ್ತು ಎಲ್ಲ ಗುಂಡೆಲ್ಲ ಇದಾಗಿತ್ತು ಇರೋದೇ 2 ತಾಳಿ ನಾ ಗುಂಡಿದ್ದು ಮದುವೆ ಆದ್ಮ್ಯಾಗ 10 ವರ್ಷ ತನಕ ಅದು ಒಂದೇ ತಳಿ ನಾವೇನು ಮ್ಯಾಗ ಬಂಗಾರ ತೊಗೊಂಡಿಲ್ಲ ಏನಿಲ್ಲ ರೀ ಗುಂಡು ತೊಗೊಂಡಿದ್ದಿಲ್ಲ ಏನಿಲ್ಲ ಒಟ್ಟು ಎಲ್ಲ ತೂತು ಬಿದ್ದಿದ್ರು ಅಂಥ ಖರಾಬಾಗಿತ್ತು ತಾಳಿ ಎಷ್ಟೋ ಜನ ಹೇಳಿದ್ರು ಈಗೇನು ಜೋಗರ್ ಬಂದಾವ ಹಾಕೋ ಸ್ಟೋರ್ ಬಂದಾವ ಹಾಕೋ ಅಂಥೇಳಿ ಒಂದು ದಿನ ಹಾಕ್ಕೊಂಡಿಲ್ಲ ರೀ ಅಂಥದ್ದೇ ತಾಳಿ ಹಾಕ್ಕೊಂಡು ಎಲ್ಲಿ ಕಾರ್ಯಕ್ರಮಕ್ಕೆ ಹೋದ್ರು ಎಲ್ಲೇ ಹೋದ್ರೂ ಅಂಥೇ ತಾಳಿ ಹಾಕ್ಕೊಂಡು ತಿರುಗಾಡಿದ್ರಿ ಫ್ರೆಂಡ್ಸ್ ಅದಾದ್ಮ್ಯಾಗ 10 ವರ್ಷದ ಮ್ಯಾಗ ನಂಗೆ ಯಜಮಾನ್ರು ಮತ್ತು ಅರ್ಧ ತೊಲಿ ಅದು
ತಾಳಿ ಮತ್ತು ಗುಂಡ ಅದೆಲ್ಲ ಮಾಡಿಸ್ಕೊಟ್ರು. ಅದು ಅವಾಗಿನ ಕಾಲಕ್ಕೆ 55,000 ಖರ್ಚು ಮಾಡಿ ತೊಗೊಂಡಿದ್ದೆ ರೀ. ಈಗ ಅದು 1.5 ಲಕ್ಷ, ಒಂದು ತೊಲಿಗೆ 1.5 ಲಕ್ಷ ಅದ ರೀ ಫ್ರೆಂಡ್ಸ. ನಾವಾಗ 55,000 ಕೊಟ್ಟು ತೊಗೊಂಡಿದ್ರಿ. 20 ಗುಂಡ ಮತ್ತು ತಾಳಿ ಇದೆಲ್ಲ ತೊಗೊಂಡಿದ್ದು. ದೊಡ್ಡ ತಾಳಿ ಇತ್ತು ನೋಡಿ, ಅದೇ ಒತ್ತಿ ಇಟ್ಟು ಬಂದಿದ್ರಿ ಫ್ರೆಂಡ್ಸ. ಈಗ ಪರಿಸ್ಥಿತಿ ಬಂದ್ರೆ ಜೋಗಿರ್ ಹಾಕೋದು. ಯಜಮಾನ್ರಿ ನೋಡಿ ಸಾಕು ಬಿಡಿ, ನಿನ್ನ ಕತ್ತಿ ಹತ್ತು ಬಿಜಿ ಟೆನ್ಷನ್ ಆಗ್ಬಿಟ್ಟಿದ್ರಿ ಫ್ರೆಂಡ್ಸ. ಅಂತೂ ಇಂತೂ ರೊಕ್ಕ ಆ ಕಡೆ ಈ ಕಡೆ ಅಡ್ಜಸ್ಟ್ ಆದ್ರಿಗೆ ನಾ ತಾಳಿ ಒತ್ತಿ ಇಟ್ಟರಿ. ಅವ್ರು ಆ ಕಡೆ ಈ ಕಡೆ ಎಲ್ಲ ಲೋನ್ ತೆಗೆದು ಮಾಡಿ ಇಬ್ರು ಹೋಗ್ಯಾರಿ ಫ್ರೆಂಡ್ಸ್. ಆಲ್ರೆಡಿ ಅವ್ರಿಗೆ ಹೋಗೋದು ವಿಡಿಯೋ ಮಾಡೋಕ್ಕಾಗಲಿಲ್ಲ ರೀ. ನಂಗೆ ಗಡ್ಬಡ್ ಇತ್ತು ರೀ, ಭಾಳ ಟೆನ್ಷನ್ ರೀ ಫ್ರೆಂಡ್ಸ್. ಒಂದಲ್ಲ ಎರಡಲ್ಲ 100 ತಲೆ ಟೆನ್ಷನ್ ರೀ. ಹಂಗಂತರದಾಗ ವಿಡಿಯೋ ಮಾಡ್ಬೇಕಲ್ರಿ ಫ್ರೆಂಡ್ಸ್. ಹಂಗಾಗಿ ರೊಕ್ಕ ಅಡ್ಜಸ್ಟ್ ಆದ್ರಿ. ಇಬ್ಬರು ಟ್ರೈನಿಗೆ ಹೋಗ್ಯಾರಿ ಫ್ರೆಂಡ್ಸ. ಗಾಡಿ ತೊಗೊಂಡು ಪರಿಸ್ಥಿತಿ ಏನಂತಾರೆ ರೀ, ಪೊಸಿಷನ್ದಾಗ ಅದ ರೀ ಫ್ರೆಂಡ್ಸ. ತೊಗೊಂಡು ಬರ್ತಾರೆ. ಬರೀ 20,000 ರೂಪಾಯಿ ಕಾಲ ನಿಂತಿತ್ತು ರೀ. ಮತ್ತು ಅವ್ನು 20,000 ರೂಪಾಯಿ ಅಡ್ಜಸ್ಟ್ ಆದ್ರೆ ಹಿಂಗೆ ದೇವ್ರ ಕೈ ಹಿಡ್ದೋನ್ರಿ ನಮ್ಗೆ ತರಕ್ಕೆ ಹೋಗ್ಯಾರಿ. ಕಮೆಂಟ್ ಹಾಕಿದ್ರಿ ಫ್ರೆಂಡ್ಸ. ಭಾಳ ಅಂದ್ರೆ ಭಾಳ ಖುಷಿ ಐತ್ರಿ ಕಮೆಂಟ್ ನೋಡಿ. ಒಬ್ರು ಅಕ್ಕ ಕಮೆಂಟ್ ಹಾಕಿ, ಹೆಸರು ಏನೋ ನಿಂಗರಾಜು ಅಂತ ಹೇಳಿ. ಬಟ್ ಅವ್ರು ಏನು ಕಮೆಂಟ್ ಅಂದ್ರಿ, ಎಲ್ಲರೂ ಕಮೆಂಟ್ ಹಾಕಿರಿ. ಭಾಳ ಅಂದ್ರೆ ಭಾಳ ಖುಷಿ ಐತ್ರಿ. ದೇವ್ರು ಒಳ್ಳೇದು ಮಾಡಲಿ ಅಂದಿರಿ. ಸಂಬಂಧಿಕರು ಹಂಗೆ ಅದು ಮಕ್ಕಳು ಕಮೆಂಟ್ ಹಾಕಿರಿ, ಭಾಳ ಖುಷಿ ಕೊಡ್ತೀರಿ. ಒಬ್ರು ಅಕ್ಕ ಕಮೆಂಟ್ ಹಾಕಿದ್ದರಿ, ಅವ್ರದ್ದು ಏನೋ ಯಜಮಾನ್ರ ಡ್ರೈವರ್ ಅದಾರಂತ್ರಿ, ಬಾಡಿಗೆ ಕಾರ್ ಓಡಿಸ್ತಾರಂತ. ನಾವು ಅಕ್ಕ ನಿಮ್ಗೆ ಹೇಳ್ತೀನಿ ರೀ, 14 ಯಜಮಾನ್ರ ನಮ್ಮ ಅದಕ್ಕಿಂತ ಮೊದಲು ಓಡಿಸ್ಕೊತ ಬಂದಾರಿ. ಇವಾಗಂತೂ ಮದುವೆಗೆ 14 ವರ್ಷ ಐತ್ರಿ. 14 ವರ್ಷದಿಂದ ಬೇರೆಯವ್ರ ಗಾಡಿ ಮೇಲೆ ಕೆಲಸ ಮಾಡಿದ್ದಾರೆ. ನಮ್ಮ ಬೇರೆಯವ್ರ ಗಾಡಿ ಮೇಲೆ ದುಡ್ದಾರೆ ನಮ್ಮ ಯಜಮಾನ್ರು. ನಾನಾ ಥರ ಮಾತುಗಳು ಬಂದವ್ರಿ. ನೀ ಏನು ಸ್ವಂತ ಗಾಡಿ ತೊಗೋತೀನಿ, ಮಂದಿ ಗಾಡಿನ ತೊಳಿತಿ, ಮಂದಿ ಗಾಡಿ ಮೇಲೆ ಕೆಲಸ ಮಾಡ್ತೀವಿ, ಹಂಗಂಗೆ ಭಾಳ ಜನ ಮಾತಾಡಿರಿ. ಹಂಗೆ ಮಾತಾಡೋರಿಗೆ ಅವ್ರಿಗೆ ಏನು ಅಂದಿಲ್ಲ ರೀ. ನಾವು ದೇವ್ರ ಮುಂದೆ ಕೂತ್ಕೊಂಡೇ ಹಾಕಿದಾರೆ ಅಷ್ಟೇ ರೀ. ಇವತ್ತೆಲ್ಲ ನಮಗೆ ಒಳ್ಳೇದಾಗ್ತದ, ಇವತ್ತೆಲ್ಲ ನಮಗೆ ಒಳ್ಳೇದಾಗ್ತದೆ. ಬಟ್ ಯಾರಿಗೆ ಹೀಯಾಳಿಸಿ ಮಾತಾಡ್ಬಾರ್ದ್ರಿ. ಭಾಳ ಜನ ಮಾತಾಡ್ಯಾರಿ. ನಾವೊಂದು ಮ್ಯಾಲೆ ಇದ್ದೀವಿ ಅಂತ ಅಂದ್ಬಿಳಕ ಕೆಳಗಿನವ್ರು ನೋಡಿ ಯಾವಾಗ ಭೀ ಹೀಯಾಳಿಸಿ ಮಾತಾಡ್ಬಾರ್ದ್ರಿ ಫ್ರೆಂಡ್ಸ್. ಹಂಗೆ ಭಾಳ ಜನ ಮಾತಾಡ್ಯಾರಿ. ಅದು ಅವರಿಗೂ ಆ ಪರಿಸ್ಥಿತಿ ಬರ್ತದ್ರಿ. ನಾವು ಅವತ್ತು ಆ ಥರ ಕೆಟ್ಟದ್ದು ಮಾತಾಡ್ಬಾರ್ದ್ರಿ. ಕೆಳಗಿದ್ದವ್ರು ನೋಡಿ ಹೀಯಾಳಿಸಿ ಮಾತಾಡೋದು, ನೀ ಏನು ಬೆಳಿತಿ, ನೀ ಏನು ಮಾಡ್ತೀನಿ, ನೀ ಏನು ಗಾಡಿ ತೊಗೋತಿ, ನೀ ಏನು ಸ್ವಂತ ಗಾಡಿ ತೊಗೊಂತಿ ಅಂತ ಮಾತಾಡೋರು ಭಾಳ ಜನ ಅದಾರಿ. ಆ ರೀತಿ ಮಾತಾಡಿದವ್ರಿಗೆ ದೇವ್ರಿಗೆ ನಮ್ಗೆ ಅವಕಾಶ ಕೊಟ್ಟಾನ್ರಿ. ನಾವು ದುಡ್ಡು ನಾವು ತೊಗೊಳಪ್ಲೇ ರೀ ಫ್ರೆಂಡ್ಸ. ಅದು ಖುಷಿ ಎಲ್ಲಾಗತ್ತದ್ರಿ. ಅಕ್ಕ ನೀವು ಸ್ವಂತ ಬಾಡಿಗೆಲಿ ಕಾರ್ ಅದಂತಂದ್ರಿ, ನಿಮ್ಗೆ ಒಳ್ಳೆ ಸ್ವಂತ ಕಾರ್ ಎಲ್ಲ ಅಂತೇಳಿ ಆ ದೇವ್ರ ಹತ್ರ ಬೇಡ್ಕೊತೀನಿ ರೀ. ಅಕ್ಕ ಬಾಡಿಗೆ ಕಾರ್ಲಿ ಕೆಲಸ ಮಾಡ್ತಾರ ಅಣ್ಣ ಅಂತೇಳಿ ಅಂದಿದ್ರಿ ಯಜಮಾನ್ರು. ಸ್ವಂತ ಗಾಡಿ ಎಲ್ಲ ಅಂತ ನಾನು ದೇವ್ರಲ್ಲಿ ಕೇಳ್ಕೊತೀನಿ ರೀ. ಯಾಕಂದ್ರೆ ಅದರ ಅನುಭವದ ಭಾಳ ಅದ ರೀ. 14 ವರ್ಷದಿಂದ ಬೇರೆಯವ್ರ ಗಾಡಿ ಮ್ಯಾಗ ಮಾಡ್ಕೊಂಡಿರಿ. ಅದು ಅನುಭವ ಕಂಡಂಗೆ ಅದಾರ ನಮ್ಗೆ. ಬೇರೆಯವ್ರ ಗಾಡಿ ಮ್ಯಾಗ ಯಾವ ರೀತಿ ಅಂದರೆ ಬೇರೆಯವ್ರ ಹತ್ರ ಕೆಲಸ ಮಾಡೋದ್ರಿ ಭಾಳ ಕಷ್ಟ ರೀ ಫ್ರೆಂಡ್ಸ್. ಯಾಕಂದ್ರೆ ನಾವು ಅವ್ರ ಬಳಿ ಕೆಲಸಗಿದ್ದೀವಿ ಅಂದ್ಬಳಕ ನಾನಾ ಥರ ಮಾತಾಡ್ತೀರಿ, ನಾನಾ ಥರ ಕೆಲಸ ಮಾಡ್ಕೊತಾರೆ. ಏನೇ ಅಂತಾರ ರೀ, ರೆಸ್ಟೇ ಇರಲ್ಲ ರೀ. ಒಟ್ಟು ಆ ರೀತಿ ಇರ್ತದೆ. ಎಲ್ಲರೂ ಗೊತ್ತಿರ್ತಾರೆ ಫ್ರೆಂಡ್ಸ್ ಡ್ರೈವಿಂಗ್ ಕೆಲಸ ಹೆಂಗದ ಅಂತೇಳಿ. ಭಾಳ ರೀ ಫ್ರೆಂಡ್ಸ. ಕಮೆಂಟ್ ಹಾಕಿರಿ, ಭಾಳ ಅಂದ್ರೆ ಭಾಳ ಖುಷಿ ಐತ್ರಿ. ಒಬ್ಬರಲ್ಲಿ ಹೇಳ್ಕೊಳಕ್ಕೆ ಹಂಗೆಲ್ರಿ 16 ಜನ ಕಮೆಂಟ್ ಹಾಕಿದ್ರಿ. ಅಕ್ಕ ಒಳ್ಳೇದಾಗತ್ತೆ ರೀ, ಇವತ್ತೆಲ್ಲ ಒಳ್ಳೇದಾಗ್ತದೆ ರೀ. ಮತ್ತು ಇನ್ನೊಬ್ರು ಏನಂದ್ರೆ ನಿಮ್ದು ಆಲ್ರೆಡಿ ಕ್ರೋಜರ್ ಅದ ಮತ್ತು ಎರಡನೇದು ಕ್ರೂಸರ್ ತೊಗೊಳ್ತೀರಿ ಅಂತ ಕಮೆಂಟ್ ಹಾಕಿದ್ರಿ. ಇಲ್ಲರಿ, ಎರಡನೇ ಕ್ರೂಸರ್ ಇಲ್ಲರಿ. ಇನ್ನೊಂದು ಪೈಲ ಗಾಡಿ ಏನಂದ್ರೆ ಬಾಡಿಗೆಲಿ ಐತ್ರಿ. ಮಂದಿ ಗಾಡಿ ಮೇಲೆ ಕೆಲ್ಸನಾಗ ಇದ್ರೆ ನಮ್ಮ ಯಜಮಾನ್ರು. ಇವಾಗ ಫಸ್ಟ್ ಟೈಮ್ ಸ್ವಂತ ಗಾಡಿ ತೊಗೊಳತ್ತಿದ್ರಿ. ಅದಕ್ಕೆಲ್ಲ ನಿಮ್ಮ ಆಶೀರ್ವಾದ ಇಲ್ಲರಿ. ಜಲ್ದಿ ಬೇಗ ಗಾಡಿ ಬರಲಿ ಮನೆ ಮುಂದೆ ಅಂತೇಳಿ ಕಮೆಂಟ್ ಹಾಕ್ರಿ ಫ್ರೆಂಡ್ಸ. ದುಃಖ ತಡೆಯೋಕ್ಕಾಗಿಲ್ಲ ರೀ. ಯಾಕಂದ್ರೆ 8-10 ದಿನ ಆಯ್ತು ರೀ ಫ್ರೆಂಡ್ಸ್. ಈ ರೇಂಜ್ ಮನೆ ಟೆನ್ಷನ್ ಆಗ್ಯದ ಎಲ್ಲರಿಗೆ. ಡಿಪ್ರೆಷನ್ದಾಗ ಹೋಗ್ಬಿಟ್ಟಂಗೆ ಆಗಿತ್ತು ರೀ ಎಲ್ಲರೂ. ನಮ್ಮ ಯಜಮಾನ್ರು ಫುಲ್ಲ ಟೆನ್ಷನ್ನಾಗ ಇದ್ಬಿಟ್ಟು ಕಂಡಂಗೆ ಟೆನ್ಷನ್ ರೀ. ಡಿಪ್ರೆಷನ್ನಾಗ ಸುಮ್ಮನೆ ರೊಕ್ಕಲ್ಲಿ ಅಡ್ಜಸ್ಟ್ ಆಗಲ್ಲ. ಅವ್ರಿಗೆ ಗಾಡಿ ತರಬೇಕ್ರಿ ಮನೆ ಮುಂದೆ ಬಂದು ನಿಂದಿರ್ಬೇಕು ಗಾಡಿ, ಬಟ್ ರೊಕ್ಕಲ್ಲಿ ಅಡ್ಜಸ್ಟ್ ಆಗಲ್ಲಾಗ್ಯಾವ. ಹಾಗಾಗಿ ಫುಲ್ಲ ಇದ್ರಾಗ ಆಗಿಬಿಟ್ಟಿದ್ರಿ. ಫುಲ್ ಡಿಪ್ರೆಷನ್ದಾಗ ಹೋಗ್ಬಿಟ್ಟಿದ್ರು ಅವರು. ಇವಾಗ ಒಂದು ಸ್ವಲ್ಪ ಅಂದ್ರೆ ರಿಲೀಫ್ ಆಯ್ತು ರೀ. ಯಾಕೆ ರೊಕ್ಕ ಅಡ್ಜಸ್ಟ್ ಆಗ್ಯಾವ, ಗಾಡಿ ತರಕ್ಕೆ ಹೋಗ್ಯಾರಿ. ಏನಂದ್ರಿ ಫ್ರೆಂಡ್ಸ, ಅಳು ಬಂದಾಗ ಅಳ್ಬೇಕ್ರಿ, ನಗು ಬಂದಾಗ ನಗ್ಬೇಕ್ರಿ. ಎರಡೂ ತೊಗೋಬೇಕ್ರಿ ಜೀವನದಾಗ. ಎರಡೂ ಬರ್ತಾವ್ರಿ. ಎಲ್ಲ ನಮ್ಮದು ಒಂದು ಜೀವನ ಅದಾದ್ಮ್ಯಾಗ ಬರೀ ಸುಖನೇ ಇರಂಗಿಲ್ಲ ರೀ, ಬರೀ ದುಃಖನೇ ಇರಂಗಿಲ್ಲ ರೀ. ಎರಡೂ ಬರ್ತಾವ್ರಿ ಫ್ರೆಂಡ್ಸ್. ಆಗಿರ್ಬೇಕ್ರಿ ಜೀವನದಾಗ. ನೋಡ್ರಿ ನಮ್ದು ಇವಾಗ ಏನಂದ್ರಿ ಫ್ರೆಂಡ್ಸ್, ಒಂದು ಮಾತು ಹೇಳ್ತೀನಿ. ನಮ್ಮ ಹತ್ರ ಒಂದು ಇಲ್ರಿ, ಅದು ಇಲ್ಲ ಅಂದ್ರಿ. ಆದರೆ ಅದಕ್ಕೆ ಅದ್ರ ಬೆಲೆ ಗೊತ್ತಾಗ್ತಾರೆ ನಮ್ಗೆ. ಯಾವಾಗ ನಮ್ಮಲ್ಲಿ ವಸ್ತುನೇ ಅಲ್ರಿ, ಒಂದು ವ್ಯಕ್ತಿನೇ ಅಲ್ರಿ, ನಮ್ಮ ಬಲ್ಯಕ್ಕಿತ್ತಲ್ರಿ, ಅದ್ರ ಬೆಲೆ ಯಾವಾಗೂ ಗೊತ್ತಿರಲ್ರಿ. ಇಲ್ಲದ ಟೈಮಿಗೆ ಅದ್ರ ಬೆಲೆ ಗೊತ್ತಿರ್ತಾರೆ. ಬಟ್ ಅದು ಪಡ್ಕೋತೀವಲ್ರಿ, ಪಡ್ಕೊಂಡ್ಮ್ಯಾಗ ಅದು ಯಾವಾಗ ಕಳ್ಕೊಬಾರ್ದ್ರಿ ಫ್ರೆಂಡ್ಸ. ಹಾಗಾಗಿ ನಮ್ಮ ಗಾಡಿ ಭಾಳ ಅಂದ್ರೆ ಭಾಳ ಅದ್ರ ಬೆಲೆ ನಮಗೆ ಗೊತ್ತ್ರಿ ಫ್ರೆಂಡ್ಸ. ತೊಗೋಬೇಕಂತ ಭಾಳ ಇತ್ತು. ಅದು ತೊಗೊಳ್ಳೋ ಟೈಮ್ ಬಂದದ್ರಿ ಫ್ರೆಂಡ್ಸ. ಇವಾಗ ತೊಗೊಳ್ಳೋ ಟೈಮ್ ಬಂದದ್ರಿ ಫ್ರೆಂಡ್ಸ. ಹಾಗಾಗಿ ಜೀವನದಾಗ ಎಲ್ಲನೂ ಇರ್ಬೇಕಂತೇನಿಲ್ರಿ. ಎಲ್ಲನೂ
ಅಂದರೆ ಎಲ್ಲಾನು ನಮ್ಗೆ ಒಂದು ಏನು ಇರ್ತದೆ ರೀ ಎಲ್ಲ ಇರಬೇಕಿತ್ತು, ನಂಗೆ ಅದು ಇರಬೇಕಿತ್ತು, ನಂಗೆ ಇದು ಇರಬೇಕಿತ್ತು, ನಮ್ದು ಹಿಂಗೆ ಇರಬೇಕಿತ್ತು, ನಮ್ದು ಹಂಗೆ ಇರಬೇಕಿತ್ತು ಅಂತಂದ್ರೆ ಎಲ್ಲಾನು ಇರ್ತದೆ ನೋಡ್ರಿ. ಬಟ್ ಅಲ್ಲಿ ಎಲ್ಲಾನು ಇದ್ರೂ ನೆಮ್ಮದಿ ಇರಂಗಿಲ್ಲ ರೀ ಫ್ರೆಂಡ್ಸ್. ಯಾಕೆ ಮನುಷ್ಯಾಗ ಏನಂದ್ರಿ ಹೋರಾಡ್ಬೇಕು ರೀ, ಜೀವನದಾಗ ಕಷ್ಟ ಬರ್ಬೇಕು ರೀ. ಕಷ್ಟ ಬಂದಾಗೆ ನಮ್ಮವ್ರು ಯಾರಂತ ಗೊತ್ತಾಗೋದು, ನಾವು ಹೆಂಗೆ ಹೋರಾಡಬೇಕು, ಅದ್ರಾಗ ಹೆಂಗೆ ಗೆದಿಬೇಕು, ಹೆಂಗೆ ಜೀವನ ಸಾಗಿಸ್ಬೇಕು ಅಂತ ಗೊತ್ತಾಗೋದ್ರಿ. ಕಷ್ಟ ಇರ್ಬೇಕು ರೀ ಮನುಷ್ಯಾಗ. ಏನೂ ಕಷ್ಟ ಇಲ್ಲ ಅಂದ್ರೆ ಏನು ರೀ ಜೀವನ ಮಾಡೋದು ಹೆಂಗೆ? ನಾನು ಹೇಳ್ತೀನಿ ಕಷ್ಟ ಇರಬೇಕು. ಎಲ್ಲ ಕಷ್ಟ ಬಂದಾಗ ದುಃಖ ಬರ್ತದೆ ರೀ, ಬಟ್ ಕಷ್ಟನೇ ಇರಬಾರ್ದು ಅನ್ಬಾರ್ದು ರೀ. ಬಟ್ ಕಷ್ಟ ಬಂದಾಗ ಯಾವ ರೀತಿ ಜೀವನ ಮಾಡಬೇಕು, ಯಾವ ರೀತಿ ಮುಂದಕ್ಕೆ ಹೋಗ್ಬೇಕು, ಯಾವ ರೀತಿ ತಾಳ್ಮೆಯಿಂದ ಇರಬೇಕು, ಯಾವ ರೀತಿ ನಡ್ಕೋಬೇಕು ಅನ್ನೋದು ಭಾಳ ಮನುಷ್ಯ ಕಲಿತದೆ ರೀ ಫ್ರೆಂಡ್ಸ. ಯಾಕಂದ್ರೆ ಈ ಸಲ ನಾವು ಭಾಳ ಅಂದ್ರೆ ಭಾಳ ಕಲ್ತಿದ್ದೆವು ರೀ. 8 ದಿನ ಡಿಪ್ರೆಷನ್ದಾಗ ಹೋಗಿರಿ ನಮ್ಮ ಯಜಮಾನ್ರು. ಯಾವ ರೀತಿ ಇತ್ತು, ಯಾವ ರೀತಿ ಇಲ್ಲಿ ಮನೆ ಸಿಚುವೇಶನ್ ಆಗಿತ್ತು ಅದು ನಮಗೆ ಮಾತ್ರ ಅಷ್ಟೇ ಗೊತ್ತು ರೀ ಫ್ರೆಂಡ್ಸ್. ಅದ್ರದ್ದು ಭಾಳ ಅಂದ್ರೆ ಭಾಳ ಕಷ್ಟ ಅನುಭವಿಸಿದ್ದೇವೆ ರೀ. ಬಟ್ ಎಲ್ಲ ಕೊಟ್ಟನಲ್ರಿ ದೇವ್ರ, ಅಲ್ಲಿ ಏನೂ ಇರಂಗಿಲ್ಲ ರೀ. ಏನಾದರೂ ಒಂದು ಕಮ್ಮಿ ಇಟ್ಟಿರ್ತಾರೆ ನೋಡ್ರಿ, ಅಲ್ಲ ಹೋರಾಡ್ತಿರೋದಕ್ಕೆ. ಯಾಕಂದ್ರೆ ಎಷ್ಟೋ ಜನಕ್ಕೆ ರೀ ಲಕ್ಷಾಂತರ ದುಡ್ಡು ಇರ್ತಾವೆ ರೀ ಫ್ರೆಂಡ್ಸ್. ಅದಕ್ಕೆ ಅವ್ರಿಗೆ ಹೋರಾಟ ಅನ್ನೋದು ಏನು ಗೊತ್ತಿರಂಗಿಲ್ಲ ರೀ. ಖರ್ಚು ಹ್ಯಾಂಗೆ ಮಾಡ್ಬೇಕನ್ನೋ ಅಷ್ಟೇ ಗೊತ್ತಿರ್ತಾರೆ. ಅವ್ರ ಬಳಿ ರೊಕ್ಕ ಇರ್ತಾವೆ ರೀ, ಖರ್ಚು ಹ್ಯಾಂಗೆ ಮಾಡ್ಬೇಕನ್ನೋ ಗೊತ್ತಿರ್ತದೆ. ಬಟ್ ನಮ್ಮಲ್ಲಿ ರೊಕ್ಕ ಇಲ್ಲ, ನಾವು ಹ್ಯಾಂಗೆ ದುಡಿಬೇಕು, ಹ್ಯಾಂಗೆ ಗಳಿಸ್ಬೇಕು ಅನ್ನೋದು ನಮಗೆ ಇರ್ತದೆ ರೀ ಫ್ರೆಂಡ್ಸ. ಹಂಗಾಗಿ ಕಷ್ಟ ಬಂದ ಒಂದು ರೊಕ್ಕ ಹೆದರ್ಕೋಬಾರ್ದು ರೀ. ಆದ್ರೆ ಹೆದರಿ ನಿಮ್ಮ ಹತ್ರ ಹೇಳ್ಕೊಂಡಿದ್ದೇವ್ರಿ ನಾವು. ಹೆದರಿ ಅಂತಂದ್ರೆ ಒಂದು ದುಃಖ ತಾಳಾರ್ದೆ ನಿಮ್ಮ ಹತ್ರ ಹೇಳ್ಕೊಂಡಿದ್ವಿ ಫ್ರೆಂಡ್ಸ. ನಿಮ್ಮ ಕಮೆಂಟಿಂದ ಭಾಳ ಖುಷಿ ಆಗ್ಯದ ರೀ ನಮ್ಗೆ. ಜೀವನದಾಗ ಎಲ್ಲ ಬರ್ತಿರ್ತಾವೆ ರೀ. ಹಂಗಾಗಿ ತಾಳಿನೂ ಒತ್ತಿ ಇಟ್ಟು ಬಂದೀನಿ ರೀ. ಅದನ್ನು ಅದ ರೀ. ಇವತ್ತು ನಾಳೆ ಬಿಡಿಸ್ಕೊಂಬರ್ತೀನಿ ಅನ್ನೋದ್ರಿ ಫ್ರೆಂಡ್ಸ. ಈಗ ಕಷ್ಟ ಬಂದು ಇಟ್ಟೀನಿ ರೀ. ನಾಳೆ ನಮ್ಮ ಯಜಮಾನರು ದುಡ್ಡು ತಂದು ಬಿಡಿಸ್ಕೊಂಬರ್ತಾರೆ ಅನ್ನೋದೊಂದು ಭಾಳ ಅದ ರೀ. ಇಡೋದನ್ನೂ ಇರ್ತದೆ ರೀ, ತೊಗೊಂಬರೋದನ್ನೂ ಇರ್ತದೆ ರೀ ಫ್ರೆಂಡ್ಸ. ಹಂಗಾಗಿ ಜೀವನದಾಗ ಎಲ್ಲ ಇರ್ಬೇಕು ರೀ. ಕಷ್ಟ ಬಂದಂತೆ ಕುಗ್ಬಾರ್ದ್ರಿ. ಅವಾಗ ಇನ್ನೊಂದೇನೋ ಸಂಬಂಧಿಕರ ಹತ್ರ ಕೈ ಚಾಚಬಾರ್ದ್ರಿ. ಅವತ್ತು ಒಂದು ಈ ವಿಷಯದಾಗ ತಿಳಿದಿದ್ದು ಏನಂದ್ರಿ, ದುಡ್ಡು ಗಳಿಸ್ಬೇಕು ರೀ, ಯಾರಿಗೂ ₹1 ಕೇಳಬಾರ್ದು, ಯಾರಿಗೆ ಕೈ ಚಾಚಬಾರ್ದ್ರಿ, ಯಾರಿಗೆ ₹1 ಕೊಡಬಾರ್ದು. ಈ ರೀತಿ ಪಾಠ ಕಲ್ತಿದ್ದೀವಿ. ಯಾರಿಗೆ ₹1 ಕೊಡೋದಿಲ್ಲ, ಯಾರಿಗೆ ₹1 ಕೇಳೋದಿಲ್ಲ. ಈ ರೀತಿ ಕಲ್ತೀವ್ರಿ ಫ್ರೆಂಡ್ಸ. ಈ ಸಂಬಂಧಿಕರಿಗೆ ಅವ್ರ ಹತ್ರ ರೊಕ್ಕ ಕೇಳಂಗಿಲ್ಲ ರೀ, ಕೊಡೋದಿಲ್ಲ ರೀ. ನಮ್ಗೆ ಏನಾದರೂ ಒಂದು ದಾನ ಮಾಡಬೇಕು ಅನ್ನೋಸಂಗಿತ್ತಂದ್ರಿ ಅನಾಥಾಶ್ರಮಕ್ಕೆ ರೀ, ವೃದ್ಧಾಶ್ರಮಕ್ಕೆ ರೀ, ಮತ್ತು ರೋಡ್ ಮ್ಯಾಗ ಹಂಗೆ ತಿಳ್ಕೊಂಡ್ರೆ ರೋಡ್ ಮ್ಯಾಗ ಎಷ್ಟೋ ಜನ ಕೂತಿರ್ತಾರೆ ರೀ. ಸೊ ಅವರಿಗೆ ದಾನ ಮಾಡ್ಬೇಕನ್ನಂಗೆ ಅದ ರೀ. ಇವರಿಗೆಲ್ಲ ಯಾರಾದರೂ ಅವ್ರು ಕೇಳಿದ್ರು ಇವ್ರು ಕೇಳಿದ್ರು ಕೊಡ್ಬೇಕನ್ನೋದು ಒಟ್ಟು ಇಲ್ಲ ನೋಡ್ರಿ ಫ್ರೆಂಡ್ಸ್. ಈಗ ಕೊಡೋದನ್ನೂ ಇಲ್ಲ, ಯಾರ ಹತ್ರ ಕೇಳೋದನ್ನೂ ಇಲ್ಲ ರೀ. ಕೈ ಚಾಚಿ ಕೇಳೋ ಪರಿಸ್ಥಿತಿ ಬಂದಿತ್ತು ರೀ ಫ್ರೆಂಡ್ಸ. ಬಂದರೂ ಯಾರು ₹1 ಹೆಲ್ಪ್ ಮಾಡಿಲ್ಲ. ಯಾರು ಮಾಡ್ಬೇಕು ಅವರೇ ಮಾಡ್ಯಾರ. ಫ್ರೆಂಡ್ಸೇ ಮಾಡಿದ್ರು ಹೊರತು ಆ ಸಂಬಂಧಿಕರು ಮಾಡಲ್ಲ ರೀ. ಯಾರಿಗೆ ತಲೆ ಹಾಕ್ಕೊಳ್ಳೋದಿಲ್ಲ ರೀ, ಯಾರಿಗೆ ಇದು ಮಾಡೋದಿಲ್ಲ ರೀ ಫ್ರೆಂಡ್ಸ. ಸಂಬಂಧಿಕರು ಎದಕ್ಕೆ ಇರ್ತಾರಂದ್ರೆ ಕಾಲಿಗೆ ಜಗ್ಗಕ್ಕೆ ಅಷ್ಟೇ ರೀ, ಮತ್ತೇನಿಲ್ಲ. ಮತ್ತೆ ಅದಕ್ಕೆ ಇರಂಗಿಲ್ಲ. ಎಲ್ಲರೂ ಹಂಗೆ ಹೊಟ್ಟೆ ಉರಿ ಇರ್ತದೆ ಬರೀ ಅಷ್ಟೇ. ಅವ್ರಾಗ ಮ್ಯಾಗ ಹೋಲತ್ತಾರ ಅನ್ನೋದು ಕೆಳಗೆ ಜಗದು, ಮ್ಯಾಗ ಹೋಲತ್ತಾರ ಕೆಳಗೆ ಜಗದು, ಇಷ್ಟೇ ಇರ್ತಾರೆ ಫ್ರೆಂಡ್ಸ. ಅಷ್ಟೇ, ಮತ್ತೇನಿಲ್ಲ ರೀ. ನಮ್ಮ ಕಷ್ಟ ಬಂದಾಗ ನಾವೇ ನೋಡ್ಕೋಬೇಕು ರೀ. ನಮಗೆ ದುಃಖದ ನಮ್ಮ ಕಣ್ಣಾಗೆ ನೀರು ಬರ್ತಾವ್ರಿ, ಬೇರೆ ಕಣ್ಣಾಗ ನೀರು ಬರಂಗಿಲ್ಲ ಫ್ರೆಂಡ್ಸ. ಏನೇ ಇದ್ರೂ ನಾವೇ ನೋಡ್ಕೋಬೇಕು ರೀ ಫ್ರೆಂಡ್ಸ. ಅಂತೂ ಇಂತೂ ತರಕ್ಕೆ ಹೋಗಿದವ್ರು. ನಿಮ್ಮ ಕಮೆಂಟಿಂದ ಭಾಳ ಖುಷಿ ಆಗತ್ತದ್ರಿ. ಗಾಡಿ ತರಕ್ಕೆ ಹೋಗಿರಿ, ಏನಾಗುತ್ತೋ ಏನಿಲ್ಲ ಅಂತ ಅಲ್ಲಿಂದ ಅವ್ರು ಲಾಗ್ ಮಾಡ್ತಾರೆ ಫ್ರೆಂಡ್ಸ್. ಇದನ್ನು ಇಲ್ಲಿಗೆ ಏನು ಮಾಡ್ತೀನಿ ರೀ. ನಿಮ್ಗೆ ಹೆಂಗೆ ಅನಿಸ್ತಂತ ಕಮೆಂಟ್ ಹಾಕ್ರಿ. ನಮ್ಮ ಮಾತಾಡೋದಾಗ ಏನಾದರೂ ನಿಮ್ಗೆ ತಪ್ಪಿತ್ತಂದ್ರೆ ಕಮೆಂಟ್ ಹಾಕ್ರಿ. ಏನಾದರೂ ನಿಮಗೆ ಈ ಥರ ಅನುಭವ ಆಗಿತ್ತಂದ್ರೆ ಕಮೆಂಟ್ ಹಾಕ್ರಿ. ಇದೇ ಥರ ನಮ್ಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ಇದು ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ ರೀ. ಮತ್ತೆ ಮುಂದಿನ ಲಾಗ್ಲ ಸಿಗ್ತೀನಿ ಫ್ರೆಂಡ್ಸ್. ಅವ್ರು ಗಾಡಿ ತರಕ್ಕೆ ಹೋಗಿರಿ, ಅಲ್ಲಿ ಲಾಗ್ ಮಾಡ್ತಾರೆ. ನಮ್ಮ ಮನೆ ಮಹಾಲಕ್ಷ್ಮಿ ಬರಾಕತ್ತಾಳ ರೀ. ಭಾಳ ಖುಷಿ ಆಗತ್ತೆ ರೀ ಫ್ರೆಂಡ್ಸ್. ಭಾಳ ದಿನ ಕನಸದ ರೀ. ಮಾತಾಡ್ಕೊತ ಕೂತ್ರೆ ಭಾಳ ಆಗ್ತದೆ ರೀ. ಮತ್ತೆ ಮುಂದಿನ ಲಾಗ್ ಸಿಗ್ತೀನಿ ಫ್ರೆಂಡ್ಸ. ಬಾಯ್ ರೀ.